Hi, hello everyone. I am Ananya Chandrasekhar and welcome back to my channel. Today I would like to explain the unit quantities of turbine related numericals, and I hope it is easy to understand. Before you watch this video, ಪ್ರೀವಿಯಸ್ ವಿಡಿಯೋನ ಒಂದ್ಸಾರಿ ನೋಡ್ಕೊಂಬನ್ನಿ, ಯಾಕಂದರೆ ಅಲ್ಲಿ ಯೂನಿಟ್ ಕ್ವಾಂಟಿಟೀಸ್ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಾಗಾಗಿ ನೀವು ಫಸ್ಟು ಇದ್ರದ್ದು ಹಿಂದ್ಗಡೆ ಇರೋ ಪ್ರೀವಿಯಸ್ ವಿಡಿಯೋನ ನೋಡ್ಕೊಂಬಂದರೆ ಯೂನಿಟ್ ಕ್ವಾಂಟಿಟೀಸ್ ರಿಲೇಟೆಡ್ ನ್ಯೂಮೆರಿಕಲ್ಸ್ನ ನೀವು ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇನ್ ಸ್ಟಾರ್ಟಿಂಗ್ ಐ ಚೂಸ್ ಅ ವೆರಿ ಸಿಂಪಲ್ ಆ್ಯಂಡ್ ಈಸಿ ನ್ಯೂಮೆರಿಕಲ್, that is a turbine developing a power 1000 kilowatt. ಒಂದು ಟರ್ಬೈನ್ ಇದ್ದಿದ್ದು ಪವರ್ನ ಜನ್ರೇಟ್ ಮಾಡುತ್ತೆ 1000 ಕಿಲೋವ್ಯಾಟ್ ಅಷ್ಟು. ಅಟ್ ಅ ಹೆಡ್ ಆಫ್ 16 ಮೀಟರ್, ಹೆಡ್ 16 ಮೀಟರ್ ಇದ್ದಾಗ 1000 ಕಿಲೋವ್ಯಾಟ್ನ ಪವರ್ ಜನ್ರೇಟ್ ಮಾಡುತ್ತೆ ಆ್ಯಂಡ್ ಈಸ್ ರನ್ನಿಂಗ್ ಎಟ್ ಅ ಸ್ಪೀಡ್ ಆಫ್ 200 RPM. 1 ಮಿನಿಟ್ಗೆ 200 ರೆವಲ್ಯೂಷನ್ ಸ್ಪೀಡಲ್ಲಿ ಟರ್ಬೈನ್ ರನ್ ಆಗುತ್ತೆ. ವಾಟ್ ವುಡ್ ಬಿ ದ ಪವರ್ ಡೆವಲಪ್ಡ್ ಬೈ ದ ಸೇಮ್ ಟರ್ಬೈನ್ ಅಂಡರ್ ಅ ಹೆಡ್ ಆಫ್ 25 mm. ಇವಾಗ 16 mm ಇದ್ದಾಗ ನಮ್ಮದು ಟರ್ಬೈನ್ 1000 ಕಿಲೋವ್ಯಾಟ್ ಅಷ್ಟು ಪವರ್ನ ಜನ್ರೇಟ್ ಮಾಡಿತು. ಹಾಗೆಯೇ ಅದರದ್ದು ಸ್ಪೀಡ್ ಎಷ್ಟಿತ್ತಂತಂದರೆ 200 RPM ಇತ್ತು. ಅವ್ರು ಕೇಳಿರೋದು ಇವಾಗ 25 mm ಹೆಡ್ ಇದ್ದಾಗ ಎಷ್ಟು ಪವರ್ನ ಅದು ಡೆವಲಪ್ ಮಾಡುತ್ತೆ, ಎಷ್ಟದು ಪವರ್ನ ಜನ್ರೇಟ್ ಮಾಡುತ್ತೆ ಅನ್ನೋದಿಲ್ಲಿ ಕ್ವಶನ್. ಫಸ್ಟ್ ನಾವು ಕ್ವಶನ್ನ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು, ಆವಾಗಲೇ ನಮಗೆ ಆನ್ಸರ್ನ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಯಾವ ಟರ್ಮ್ನ ನಾವು ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ಅವ್ರು ಕ್ಲಿಯರಾಗಿ ಕೊಟ್ಬಿಟ್ಟಿರ್ತಾರೆ. ವಾಟ್ ವುಡ್ ಬಿ ದ ಪವರ್ ಡೆವಲಪ್ಡ್ ಅಂತಂದರೆ, ಇವಾಗ ನಾವು ಇದನ್ನು P1 ಅಂತ ಕನ್ಸಿಡರ್ ಮಾಡಿದೆ, P2 ಎಷ್ಟು, ಅದರದ್ದು ಹೆಡ್ 25 ಮೀಟರ್ ಇದ್ದಾಗ ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಫಸ್ಟ್ ನಾವು ಗಿವನ್ ಬರ್ಕೋಬೇಕಾಗುತ್ತೆ, ಏನೇನು ಕೊಟ್ಟಿದ್ದಾರೆ ಅಂಥೇಳಿ. ಪವರ್ ಡೆವಲಪಿಂಗ್ ಪವರ್ ಈಸ್ ಈಕ್ವಲ್ ಟು 1000 ಕಿಲೋವ್ಯಾಟ್ ಅಂದರೆ P1 ಈಸ್ ಈಕ್ವಲ್ ಟು 1000 ಕಿಲೋವ್ಯಾಟ್. ಹೆಡ್ ಈಸ್ 16 mm. I consider it as a H1. It is a 16 meter running at a speed n is equal to 200 RPM. Then H2 value is equal to 25 meter. ನಾವು ಇವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದು P2 ಎಷ್ಟು ಅಂತ. ನಾವು ಯೂಸ್ ಯೂನಿಟ್ ಪವರ್ ರಿಲೇಷನ್ಶಿಪ್. ನಮಗೆ ಗೊತ್ತು ಯೂನಿಟ್ ಪವರ್ದು ರಿಲೇಷನ್ಶಿಪ್ ಏನಿದೆ ಅಂಥೇಳಿ. P1 ಡಿವೈಡೆಡ್ ಬೈ H1 ಟು ದಿ ಪವರ್ ಆಫ್ 3/2 ಈಸ್ ಈಕ್ವಲ್ ಟು P2 ಡಿವೈಡೆಡ್ ಬೈ H2 ಟು ದಿ ಪವರ್ ಆಫ್ 3/2. ಈ ಟರ್ಮ್ ಯಾವ ಥರ ಬಂತು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಒಂದ್ಸಲ ನಾನು ಇಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಯೂನಿಟ್ ಪವರ್ದು ನಮಗೆ ಈಕ್ವೇಷನ್ ಗೊತ್ತು, PU ಈಸ್ ಈಕ್ವಲ್ ಟು P ಡಿವೈಡೆಡ್ ಬೈ H ಟು ದಿ ಪವರ್ ಆಫ್ 3/2. ಹಾಗೆ ನಾನು ಯೂಸಸ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ PU ಈಸ್ ಈಕ್ವಲ್ ಟು P1 ಡಿವೈಡೆಡ್ ಬೈ H ಟು ದಿ ಪವರ್ ಆಫ್ 3/2 ಈಸ್ ಈಕ್ವಲ್ ಟು P2 ಡಿವೈಡೆಡ್ ಬೈ H ಟು ದಿ ಪವರ್ ಆಫ್ 3/2. ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಡಿಫ್ರೆಂಟಾಗಿ ಹೆಡ್ನ ಅವ್ರು ಕೊಟ್ಟಿರ್ತಾರೆ, ಆವಾಗ ನಾವು ಪವರ್ನ ಕಂಡುಹಿಡಿಬೇಕಾಗಿರುತ್ತೆ. ಆವಾಗ ನಾವು ಈ ಈಕ್ವೇಷನ್ ನಾವು ಯೂಸ್ ಮಾಡ್ಕೋತೀವಿ. ಸೊ ಐ ಯೂಸ್ ದಿಸ್ ಈಕ್ವೇಷನ್. ನಮಗೆ ಇದರಲ್ಲಿ ಯಾವ ಟರ್ಮ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ P2 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಮಿಕ್ಕಿರೋ ಟರ್ಮ್ಸ್ನೆಲ್ಲ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. P2 ಈಸ್ ಈಕ್ವಲ್ ಟು P1 ಆ್ಯಸ್ ಇಟ್ ಈಸ್ ಇಂಟು, ಈ ಟರ್ಮ್ ಈ ಕಡೆಗೆ ಹೋದರೆ H2 ಡಿವೈಡೆಡ್ ಬೈ H1 ಟು ದಿ ಪವರ್ ಆಫ್ 3/2. ಸೊ ಐ ಗಾಟ್ ದಿಸ್ ಈಕ್ವೇಷನ್. Now
P2 is equal to P1 ವ್ಯಾಲ್ಯೂ ನಮ್ಗೆ ಗೊತ್ತು 1000 ಇಂಟು H2 ಗೊತ್ತು 25 ಡಿವೈಡೆಡ್ ಬೈ 16 ಟು ದಿ ಪವರ್ ಆಫ್ 3/2. ಇವಾಗ ನಾವು ಫಸ್ಟ್ ಬ್ರ್ಯಾಕೆಟಲ್ಲಿರೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. 25 divided by 16 is equals to 1.56. 1.5625 ಅಂತ ತೋರಿಸ್ತಾ ಇದೆ. ನಾವು 1.5625 ಟು ದಿ ಪವರ್ ಆಫ್ 3/2 is equals to 1.9531. Overall this term value I got 1.9531. So P2 is equal to 1000 into 1.953. So into 1000 ಮಲ್ಟಿಪ್ಲೈ ಮಾಡಿದಾಗ ನಮಗೇನು ವ್ಯಾಲ್ಯೂ ಸಿಗುತ್ತೆ ಅಂತಂದರೆ 1953 ಕಿಲೋ ವ್ಯಾಟ್ ಅಷ್ಟು ಸಿಗುತ್ತೆ. ಸೊ ದ ಫೈನಲ್ ಆನ್ಸರ್ ಈಸ್ 1953.1 ಕಿಲೋ ವ್ಯಾಟ್. I clearly show you these all are the step by step, and it is having 5 marks up to 8 marks, but it is a easy question. ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು P2 ವ್ಯಾಲ್ಯೂನ. ಸೊ ಹಾಗಾಗಿ ನಾವು ಯೂನಿಟ್ ಪವರ್ ರಿಲೇಷನ್ಶಿಪ್ನ ಯೂಸ್ ಮಾಡಿಕೊಂಡು P2 ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋತೀವಿ. ಸೊ ಇಲ್ಲಿ ನಮಗೆ P1 ವ್ಯಾಲ್ಯೂ ಗೊತ್ತು, H1 ಗೊತ್ತು, H2 ಗೊತ್ತು. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು P2 is equal to P1 ಇಂಟು ಟರ್ಮ್, ಇದು ಡಿನಾಮಿನೇಟರ್ ಇದ್ದಿದ್ದು ಈ ಕಡೆ ಹೋದರೆ ನಾಮಿನೇಟ್ರಲ್ಲಿ ಉಳಿಯುತ್ತೆ. ನಾಮಿನೇಟರ್ H2 ಡಿವೈಡೆಡ್ ಬೈ H1 ಟು ದಿ ಪವರ್ ಆಫ್ 3/2. P2 is equal to 1000. P1 ವ್ಯಾಲ್ಯೂ ನಮಗೆ ಗೊತ್ತು 1000 ಅಂತ. 1000 ಇಂಟು H2 ವ್ಯಾಲ್ಯೂ ಗೊತ್ತು 25, H1 ವ್ಯಾಲ್ಯೂ ಗೊತ್ತು 16 ಟು ದಿ ಪವರ್ ಆಫ್ 3/2. ದಿಸ್ ಓವರಾಲ್ ಟರ್ಮ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 1.953 ಅಂತ ಬಂತು. ಅದನ್ನು 1000ಗೆ ಮಲ್ಟಿಪ್ಲೈ ಮಾಡಿದಾಗ P2 is equal to 1953.1 or 1953 ಕಿಲೋ ವ್ಯಾಟ್ಸ್.